ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಈ ವಸ್ತುಗಳನ್ನು ಫ್ರಿಜ್ನಲ್ಲಿಟ್ಟರೆ ಅದು ವಿಷವಾಗಿ ಪರಿವರ್ತನೆಯಾಗುತ್ತದೆ. ಮರೆತು ಕೂಡ ಈ ತಪ್ಪನ್ನು ಮಾಡದಿರಿ. ಫ್ರಿಜ್ನಲ್ಲಿಟ್ಟ ಈ 10 ವಸ್ತುಗಳು ನಿಮ್ಮ ಆರೋಗ್ಯಕ್ಕೆ ಹಾನಿಕಾರಕವಾಗಬಹುದು. ಹಾಗಾಗಿ ಮರೆತು ಕೂಡ ಎಂದಿಗೂ ಈ ತಪ್ಪನ್ನು ಮಾಡಬೇಡಿ. ಹಾಗಾದರೆ ಬನ್ನಿ ಆ ವಸ್ತುಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳೋಣ. 1. ಫ್ರಿಜ್ನಲ್ಲಿ ಎಂದಿಗೂ ಕೂಡ ಬೇಕರಿ ಉತ್ಪನ್ನಗಳನ್ನು ಇಡಬಾರದು. ತುಂಬ ಜನರಿಗೆ ಈ ಅಭ್ಯಾಸವಿರುತ್ತದೆ. ಸದಾ ಫ್ರಿಜ್ನಲ್ಲಿ ಹಾಕಿಡುವುದು ಆರೋಗ್ಯಕ್ಕೆ ಹಾನಿಕಾರಕ. ಸಕ್ಕರೆ, ಮೈದಾ ಮತ್ತು ಕಾರ್ಬೋಹೈಡ್ರೇಟ್ಸ್ನಿಂದ ತಯಾರಿಸಿದ ಬೇಕರಿ ಉತ್ಪನ್ನಗಳ ಸೇವನೆ ನಿಮಗೆ ಹಾರ್ಟ್ನ ತೊಂದರೆ, ಮಲಬದ್ಧತೆ, ಹೈ ಬ್ಲಡ್ ಪ್ರೆಷರ್ ಮತ್ತು ಡಯಾಬಿಟಿಸ್ನಂತಹ ಸಮಸ್ಯೆಗಳನ್ನು ಉಡುಗೊರೆಯಾಗಿ ನೀಡುತ್ತದೆ. 2. ಮೊಸರನ್ನು ತುಂಬ ಸಮಯದ ತನಕ ಫ್ರಿಜ್ನಲ್ಲಿಟ್ಟು ತಿನ್ನಬಾರದು. ಇದು ನಿಮ್ಮ ಆರೋಗ್ಯವನ್ನು ಹಾಳು ಮಾಡುತ್ತದೆ. ಮೊಸರು ಹೊರಗೆ ಇಟ್ಟರೆ ಹಾಳಾಗುತ್ತದೆ ಎಂದು ಫ್ರಿಜ್ನಲ್ಲಿ ಇಟ್ಟು ಸ್ಟೋರ್ ಮಾಡಿ ಬಿಡುತ್ತಾರೆ. ಫ್ರಿಜ್ನಲ್ಲಿ ತುಂಬ ದಿನಗಳ ಕಾಲ ಮೊಸರನ್ನು ಇಟ್ಟು ತಿನ್ನುವುದರಿಂದ ಹೊಟ್ಟೆ ನೋವು, ವಾಂತಿ, ಮಲೇರಿಯಾದಂತಹ ಸಮಸ್ಯೆಗಳು ಕಾಡುವ ಸಂಭವವಿರುತ್ತದೆ. ಅದಕ್ಕಾಗಿ ದಿನಾ ಫ್ರೆಶ್ ಇರುವ ಮೊಸರನ್ನು ಸೇವಿಸಿ. 3. ಚಪಾತಿ ಹಿಟ್ಟನ್ನು ಫ್ರಿಜ್ನಲ್ಲಿಟ್ಟು ತಿನ್ನಬಾರದು. ಬಹಳ ಸಮಯದ ತನಕ ಚಪಾತಿ ಹಿಟ್ಟನ್ನು ಫ್ರಿಜ್ನಲ್ಲಿ ಇಡುವುದರಿಂದ ಅದರಲ್ಲಿ ಬ್ಯಾಕ್ಟೀರಿಯಾಗಳು ಹುಟ್ಟಿಕೊಳ್ಳುತ್ತವೆ. ಹಾಗಾಗಿ ಚಪಾತಿ ಹಿಟ್ಟನ್ನು ಫ್ರಿಜ್ನಲ್ಲಿ ಇಡಬಾರದು. ಇಟ್ಟರೂ ಕೂಡ 8 ರಿಂದ 10 ಗಂಟೆಗಳವರೆಗೆ ಇಟ್ಟು ಆನಂತರ ಅದನ್ನು ಬಳಸಬೇಕು. 4. ಬೇಯಿಸಿದ ಅನ್ನವನ್ನು ಫ್ರಿಜ್ನಲ್ಲಿ ಇಟ್ಟರೆ 2 ದಿನಗಳ ಒಳಗಾಗಿ ಅದನ್ನು ಸೇವಿಸಬೇಕು. ಸೇವಿಸುವ ಮೊದಲು ಹೊರಗಿಟ್ಟು ರೂಮ್ ಟೆಂಪರೇಚರ್ಗೆ ಬಂದ ನಂತರ ಅದನ್ನು ಬಿಸಿ ಮಾಡಿ ಸೇವಿಸಬೇಕು. 5. ಕತ್ತರಿಸಿದ ಹಣ್ಣುಗಳನ್ನು ಫ್ರಿಜ್ನಲ್ಲಿ ಇಡಲೇಬಾರದು. ಇದು ನಿಮ್ಮ ಆರೋಗ್ಯವನ್ನು ಹಾಳು ಮಾಡುತ್ತದೆ. ಅಷ್ಟೇ ಅಲ್ಲದೆ ಹಣ್ಣುಗಳನ್ನು ಕತ್ತರಿಸಿ ಬಹಳ ಹೊತ್ತಿನ ಮೇಲೆ ಸೇವಿಸಬಾರದು. ಯಾವ ಸಮಯದಲ್ಲಿ ಕತ್ತರಿಸುತ್ತೀರೋ ಅದೇ ಸಮಯದಲ್ಲಿ ಆ ಹಣ್ಣುಗಳನ್ನು ಸೇವಿಸಬೇಕು. ಸಾರು ಅಥವಾ ಪಲ್ಯದ ಪೋಷಕಾಂಶ ಸಿಗಬೇಕೆಂದರೆ ಅದನ್ನು ತಯಾರಿಸಿದ ದಿನವೇ ಸೇವಿಸಬೇಕು. ಒಂದು ವೇಳೆ ಫ್ರಿಜ್ನಲ್ಲಿ ಇಟ್ಟರೆ ಮರುದಿನವೇ ಅದನ್ನು ಸೇವಿಸಬೇಕು. ಇಲ್ಲದಿದ್ದರೆ ನಿಮ್ಮ ಹೊಟ್ಟೆ ನೋವಿಗೆ ಕಾರಣವಾಗುತ್ತದೆ ಅಥವಾ ಎಸಿಡಿಟಿ ಸಮಸ್ಯೆ ಕೂಡ ಹೆಚ್ಚಾಗುತ್ತದೆ. ಫ್ರಿಜ್ನಲ್ಲಿ ತರಕಾರಿಗಳು ಅಥವಾ ಹಣ್ಣುಗಳನ್ನು ಇಡಲು ಒಂದು ನಿಶ್ಚಿತವಾದ ಸಮಯವಿರುತ್ತದೆ. ಏಕೆಂದರೆ ಆ ಅವಧಿ ಮುಗಿದ ನಂತರ ಸೇವಿಸುವುದರಿಂದ ಅದರಲ್ಲಿರುವ ಪೋಷಕಾಂಶಗಳು ನಾಶವಾಗುತ್ತದೆ ಮತ್ತು ಆರೋಗ್ಯದ ಸಮಸ್ಯೆಗಳು ಕೂಡ ಕಾಡುತ್ತದೆ. 8. ಬಹಳ ದಿನಗಳ ಕಾಲ ಫ್ರಿಜ್ನಲ್ಲಿ ಸಾಫ್ಟ್ ಡ್ರಿಂಕ್ಸ್ಗಳನ್ನು ಇಟ್ಟು ಕುಡಿಯಬಾರದು. ಇದನ್ನು ಸೇವಿಸುವುದರಿಂದ ನಮಗೆ ಬೊಜ್ಜು ಹೆಚ್ಚಾಗುತ್ತದೆ, ಹಸಿವೆ ಇಲ್ಲದಿರುವುದು, ಅಸಿಡಿಟಿ ಸಮಸ್ಯೆ, ಮಲಬದ್ಧತೆ ಮತ್ತು ಹಲ್ಲಿಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಡುತ್ತದೆ. 9. ಪ್ಯಾಕ್ ಮಾಡಿರುವ ಹಾಲು ಅಥವಾ ಜ್ಯೂಸನ್ನು ಓಪನ್ ಮಾಡಿದ ದಿನಗಳ ಒಳಗೆ ಬಳಸಬೇಕಾಗುತ್ತದೆ. 10. ಸ್ಪೈಸಿ ವಸ್ತುಗಳನ್ನು ಎಂದಿಗೂ ಕೂಡ ಫ್ರಿಜ್ನಲ್ಲಿ ಇಡಬಾರದು. ಉದಾಹರಣೆಗೆ ಮಸಾಲೆಯುಕ್ತ ಆಹಾರಗಳು, ಉಪ್ಪಿನಕಾಯಿ, ಸಾಸ್ ಇತ್ಯಾದಿ. ಅಂತಹ ವಸ್ತುಗಳಲ್ಲಿ ಸೋಡಿಯಂ ಪ್ರಮಾಣ ಹೆಚ್ಚಿರುವುದರಿಂದ ಅವುಗಳ ಸೇವನೆಯಿಂದ ದೇಹದಲ್ಲಿ ಬ್ಲಡ್ ಪ್ರೆಷರ್ ಜಾಸ್ತಿಯಾಗುತ್ತದೆ. ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೂ ಈ ಥರ ವಿಡಿಯೋಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.